ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ TET 2024 ಮತ್ತು GPS ಸ್ಟಾರ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದ ಸಮೂಹ ಗತಿಶಾಸ್ತ್ರ ಅಥವಾ ಗ್ರೂಪ್ ಡೈನಾಮಿಕ್ಸ್ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಇವುಗಳು ವಿಶೇಷ ಸಂಚಿಕೆ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮೊದಲನೇ ಪ್ರಶ್ನೆ, ಸಮೂಹ ಗತಿಶಾಸ್ತ್ರ ಅಥವಾ ಗ್ರೂಪ್ ಡೈನಾಮಿಕ್ಸ್ಗೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಗುಂಪುಗಳಿಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ? ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಗುಂಪುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಎ ಈ ರೀತಿಯಾಗಿದೆ: ಒಂದು ಗುಂಪನ್ನು ಅದರ ಸದಸ್ಯರ ಸ್ವಾತಂತ್ರ್ಯದಿಂದ ನಿರೂಪಿಸಲಾಗಿದೆ. ಆಪ್ಷನ್ ಬಿ: ಒಂದು ಗುಂಪು ವಿಶಿಷ್ಟವಾದ ಮತ್ತು ನಿರ್ದಿಷ್ಟ ಪಾತ್ರಗಳು ಮತ್ತು ರಚನೆಯನ್ನು ಹೊಂದಿರುವುದಿಲ್ಲ ಎನ್ನುವಂಥದ್ದು. ಆಪ್ಷನ್ ಸಿ: ಒಂದು ಗುಂಪು ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಆಪ್ಷನ್ ಡಿ: ಅನೌಪಚಾರಿಕ ಸಭೆಯನ್ನು ಗುಂಪು ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ಆಪ್ಷನ್ಗಳಿದ್ದಾವೆ. ಸೊ ಇಲ್ಲಿ ಸರಿಯಾದ ಒಂದು ಆಪ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಗುಂಪುಗಳಿಗೆ ಸಂಬಂಧಿಸಿದ ಹಾಗೆ ಸದಸ್ಯರ ಸ್ವಾತಂತ್ರ್ಯ ಇರುವುದಿಲ್ಲ. ಇಲ್ಲಿ ಮೊದಲೇ ಆಪ್ಷನನ್ನು ನೋಡೋದಾದರೆ ಇಲ್ಲಿ ಸದಸ್ಯರ ಯಾವುದೇ ರೀತಿಯಾದ ಸ್ವತಂತ್ರ ಇರುವುದಿಲ್ಲ. ಗುಂಪು ಅಂದಮೇಲೆ ಅಲ್ಲಿ ನಿಯಮಗಳು ಇರ್ತವೆ, ಅದನ್ನು ಪಾಲಿಸಲೇಬೇಕಾಗುತ್ತದೆ. ಎರಡನೇದು, ಒಂದು ಗುಂಪು ವಿಶಿಷ್ಟವಾದ ನಿರ್ದಿಷ್ಟ ಪಾತ್ರಗಳ ರಚನೆಯನ್ನು ಹೊಂದಿರುವುದಿಲ್ಲ. ಇದು ತಪ್ಪಾಗಿರುತ್ತೆ. ಯಾಕಂದರೆ ಒಂದು ಗುಂಪು ಅಂದಮೇಲೆ ನಿರ್ದಿಷ್ಟವಾದ ಪಾತ್ರದ ಸದಸ್ಯರಿರ್ತಾರೆ ಗುಂಪಿನಲ್ಲಿ, ಅದಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿ ರಚನೆಯನ್ನು ಕೂಡ ಹೊಂದಿರುತ್ತಾರೆ. ನೆಕ್ಸ್ಟ್ ಮೂರನೆಯದು, ಒಂದು ಗುಂಪು ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಇದು ಸರಿಯಾದ ಆಪ್ಷನ್ ಆಗಿರುತ್ತದೆ. ಯಾಕಂದರೆ ಒಂದು ಗುಂಪು ಅಂದಮೇಲೆ ಅಲ್ಲಿ ಭಾವನೆಗಳು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅಂತಕ್ರಿಯೆಗೆ ಒಳಪಟ್ಟು ಅಲ್ಲಿ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಒಂದು ಗುಂಪು ತಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಆಪ್ಷನ್ ಆಗಿರುತ್ತೆ. ಸೊ ನಾಲ್ಕನೇದು ಕೂಡ, ಅನೌಪಚಾರಿಕ ಸಭೆಯನ್ನು ಗುಂಪು ಎಂದು ಪರಿಗಣಿಸಲಾಗುವುದಿಲ್ಲ. ಅನೌಪಚಾರಿಕ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಬಂಧನಗಳಿರೋದಿಲ್ಲ, ನಿಯಮಗಳು ಇರೋದಿಲ್ಲ. ಹಾಗಾಗಿ ಈ ಒಂದು ಅನೌಪಚಾರಿಕ ಸಮೂಹ ಅಂತಂದರೆ ಏನಂತ ತಿಳ್ಕೊಬೇಕಾದ್ರೆ, ಸಮೂಹವು ಯಾವುದೇ ಒಂದು ನಿರ್ದಿಷ್ಟ ನೀತಿ ಮತ್ತು ನಿಯಮಗಳು ಇರೋದಿಲ್ಲ. ಅದಕ್ಕಾಗಿ ಈ ಒಂದು ಅನೌಪಚಾರಿಕ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಉದಾಹರಣೆಗೆ ಅನೌಪಚಾರಿಕ ಸಮೂಹ ಅಂತಂದರೆ ದೇವಸ್ಥಾನ, ಚರ್ಚ್ ಈ ರೀತಿಯಾದ ಸಮೂಹಗಳಿಗೆ ಅನೌಪಚಾರಿಕ. ಯಾವುದೇ ರೀತಿಯಾದ ನೀತಿ ನಿಯಮ ಕಟ್ಟುಪಾಡುಗಳು ಇಲ್ಲದೆ ಇರೋದನ್ನು ನಾವು ಅನೌಪಚಾರಿಕ ಸಮೂಹ ಅಂತ ಹೇಳಿ ಕರಿತೀವಿ. ಎರಡನೇ ಆಪ್ಷನ್, ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ: ಔಪಚಾರಿಕ ಗುಂಪುಗಳಿಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಎನ್ನುವಂಥದ್ದು. ಮೊದಲೇ ಆಪ್ಷನ್ ಈ ರೀತಿಯಾಗಿದೆ. ಸೊ ಆಪ್ಷನನ್ನು ನೋಡೋಕ್ಕಿಂತ ಮುಂಚೆ ಔಪಚಾರಿಕ ಗುಂಪುಗಳು ಅಂತಂದರೆ ಏನಂತ ತಿಳ್ಕೊಳ್ಳೋಣ. ಔಪಚಾರಿಕ ಗುಂಪು ಅಂತಂದರೆ ಸಮೂಹವು ತನ್ನದೇ ಆದ ನಿರ್ದಿಷ್ಟ ನೀತಿ ನಿಯಮಗಳನ್ನು ಹೊಂದಿದ್ದು ಅವು ಔಪಚಾರಿಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂದರೆ ಔಪಚಾರಿಕ ಅಂದರೆ ಸಮೂಹದಲ್ಲಿ ನಿರ್ದಿಷ್ಟ ನಿಯಮಗಳನ್ನು ಹೊಂದಿರುವಂಥದ್ದು. ಈ ಒಂದು ನಿಯಮದ ಪ್ರಕಾರ ಅವರು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು ನಾವು ಔಪಚಾರಿಕ ಗುಂಪುಗಳಂತ ಹೇಳಿ ಕರಿತೀವಿ. ಓಕೆ, ಮೊದಲನೇ ಆಪ್ಷನ್ ಈ ರೀತಿಯಾಗಿದೆ: ಸಾಮಾಜಿಕ ಸಂಪರ್ಕಕ್ಕೆ ಅಗತ್ಯತೆಯ ಪ್ರತಿಕ್ರಿಯೆಯಾಗಿ ಉದ್ಭವಿಸುವ ನೈಸರ್ಗಿಕ ರಚನೆಯಾಗಿದೆ. ಇದು ನೈಸರ್ಗಿಕ ರಚನೆ ಆಗಿರೋದಿಲ್ಲ. ಯಾಕಂದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಸದಸ್ಯರು ಈ ಒಂದು ಸಮೂಹವನ್ನು ಮಾಡಿಕೊಂಡು ಔಪಚಾರಿಕವಾಗಿ ನಿರ್ದಿಷ್ಟವಾದ ಗುರಿಯನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಕಾರ್ಯಕ್ಷಮತೆಯನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಇದು ನೈಸರ್ಗಿಕ ರಚನೆ ಆಗಿರೋದಿಲ್ಲ. ಆಪ್ಷನ್ ಬಿ, ಅವರು ತಮ್ಮ ಸದಸ್ಯರಿಗೆ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ರಚನೆಗಳು ಮತ್ತು ಪಾತ್ರಗಳನ್ನು ಹೊಂದಿರುವುದಿಲ್ಲ. ಅಂದರೆ ಈ ಒಂದು ಔಪಚಾರಿಕ ಗುಂಪಿನಲ್ಲಿ ನಿರ್ದಿಷ್ಟವಾದ ಸದಸ್ಯರಿಗೆ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ರಚನೆ ಮತ್ತು ಪಾತ್ರಗಳನ್ನು ಹೊಂದಿರಬೇಕಾಗತ್ತೆ. ಹಾಗಾಗಿ ಈ ಒಂದು ಆಪ್ಷನ್ ಕೂಡ ತಪ್ಪಾಗಿರುತ್ತೆ. ಅಂದರೆ ಸದಸ್ಯರಿಗೆ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ರಚನೆಗಳು ಮತ್ತು ಪಾತ್ರಗಳನ್ನು ಹೊಂದಿರುತ್ತಾರೆ ಆಗಬೇಕಾಗಿತ್ತು. ಸೊ ಅದಕ್ಕಾಗಿ ತಪ್ಪು. ಮೂರನೆಯದು, ಅವರು ಉದ್ಯೋಗಿ ಕಾರ್ಯಕ್ಷಮತೆ ಮತ್ತು
ನಡವಳಿಕೆಯ ಮೇಲೆ ಅತ್ಯಲ್ಪ ಪ್ರಭಾವವನ್ನು ಹೊಂದಿರುತ್ತಾರೆ. ಇದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ಅತ್ಯಂತ ಕಾರ್ಯಕ್ಷಮತೆಯಿಂದ ಕೆಲಸ ಮಾಡಿ ಈ ಒಂದು ಗುಂಪಿನಲ್ಲಿ ಅತ್ಯಂತ ಕಾರ್ಯಕ್ಷಮತೆ ಮತ್ತು ನಡವಳಿಕೆ ಮೇಲೆ ಅತ್ಯಂತ ಹೆಚ್ಚಾಗಿ ಪ್ರಭಾವನ ಬೀರುವಂಥದ್ದು ಇದು ಔಪಚಾರಿಕ ಗುಂಪಿನಲ್ಲಿ ಇರುತ್ತೆ. ಹಾಗಾಗಿ ಈ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಸೊ ಆಪ್ಷನ್ ಡಿ ಅನ್ನು ಕೂಡ ನೋಡೋಣ. ಆಪ್ಷನ್ ಡಿ, ಸಾಂಸ್ಥಿಕ ಗುರಿಗಳಿಗೆ ಅನ್ವೇಷಣೆಯಲ್ಲಿ ಅವರು ನಿಗದಿತ ನಡವಳಿಗಳಿಂದ ಗುರುತಿಸಲ್ಪಡುತ್ತಾರೆ. ಒಂದು ಸಂಸ್ಥೆಯ ಮೇಲೆ ನಿರ್ದಿಷ್ಟವಾದ ಗುರಿಗಳಿರ್ತವೆ. ಆ ಗುರಿಗಳನ್ನು ಪೂರೈಸಲು ಆ ಸಂಸ್ಥೆಯಲ್ಲಿರುವಂತಹ ಸದಸ್ಯರು ಏನು ಮಾಡಬೇಕಾಗತ್ತೆ, ಸಾಂಸ್ಥಿಕ ಗುರಿಯನ್ನು ಅನ್ವೇಷಣೆ ಮಾಡ್ತಾ ಆ ಒಂದು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕಾಗಿರೋದು ಈ ಒಂದು ಗುಂಪಿನ ಕೆಲಸ ಆಗಿರೋದ್ರಿಂದ ಈ ಒಂದು ಔಪಚಾರಿಕ ಗುಂಪುಗಳಿಗೆ ಸಂಬಂಧಿಸಿದಾಗ ಆಪ್ಷನ್ ಡಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇ ಪ್ರಶ್ನೆ, ಅನೌಪಚಾರಿಕ ಗುಂಪನ್ನು ಡ್ಯಾಶ್ನಿಂದ ರೂಪಿಸಲಾಗಿದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಈ ಒಂದು ಪ್ರಶ್ನೆಗೆ ಆಪ್ಷನನ್ನು ನೋಡೋಕ್ಕಿಂತ ಮುಂಚೆ ಅನೌಪಚಾರಿಕ ಸಮೂಹ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಅನೌಪಚಾರಿಕ ಸಮೂಹ ಅಂತಂದರೆ ಯಾವುದೇ ಒಂದು ಸಮೂಹವು ಯಾವುದೇ ಒಂದು ನಿರ್ದಿಷ್ಟ ನೀತಿ ನಿಯಮಗಳನ್ನು ಹೊಂದಿರದೆ ಅನೌಪಚಾರಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಅನೌಪಚಾರಿಕ ಸಮೂಹ ಅಂತ ಕರೀತಾರೆ. ಯಾವ ರೀತಿಯಾಗಿ ಅಂದರೆ, ಒಂದು ದೇವಸ್ಥಾನವನ್ನು ತೆಗೆದುಕೊಳ್ಳ್ರಿ. ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದ ಕೆಲವೊಂದು ನೀತಿ ನಿಯಮಗಳಿರ್ತವೆ, ಬಟ್ ಎಲ್ಲ ಸಮಾಜಕ್ಕೆ ಸಮೂಹಕ್ಕೆ ಸಂಬಂಧಿಸಿದಾಗಿ ಯಾವುದೇ ರೀತಿಯಾದ ನಿಯಮಗಳಿರುವುದಿಲ್ಲ. ಆದರೆ ಅವರು ನಿರ್ದಿಷ್ಟ ನಿಯಮವನ್ನು ಹಾಕಿಕೊಳ್ಳದೆ ಈ ಒಂದು ಕಾರ್ಯಗಳನ್ನು ನಿರ್ವಹಿಸುವಂತಹ ಒಂದು ಸಮೂಹಕ್ಕೆ ಅನೌಪಚಾರಿಕ ಸಮೂಹ ಅಂತ ಕರಿತೀವಿ. ಉದಾಹರಣೆಗೆ ದೇವಸ್ಥಾನ, ಚರ್ಚ್ಗಳು ಈ ರೀತಿಯಾಗಿರುವಂತಹ ಕೆಲವೊಂದು ಸ್ಥಳಗಳಿಗೆ ನಾವು ಅನೌಪಚಾರಿಕ ಸಮೂಹ ಅಂತ ಹೇಳಿ ಕರಿತೀವಿ. ಹಾಗಾದರೆ ಅನೌಪಚಾರಿಕ ಗುಂಪನ್ನು ಡ್ಯಾಶ್ನಿಂದ ರೂಪಿಸಲಾಗಿದೆ ಎನ್ನುವುದನ್ನು ನಾವು ಆಪ್ಷನ್ ಮೊದಲನೇದಾಗಿ ನೋಡೋದಾದರೆ, ಸಂಸ್ಥೆಯಿಂದ ನಿರೀಕ್ಷಿತ ನಡವಳಿಕೆಯ ಷರತ್ತು. ಇಲ್ಲಿ ಅನೌಪಚಾರಿಕ ಅಂದರೆ ಯಾವುದೇ ರೀತಿಯಾದ ಷರತ್ತುಗಳು ಇರೋದಿಲ್ಲ. ಒಂದು ವೇಳೆ ಷರತ್ತು ಇರೋದೇ ಆದರೆ ಅದು ಔಪಚಾರಿಕ ಗುಂಪು ಆಗಿರುತ್ತೆ. ಅದಕ್ಕಾಗಿ ಈ ಆಪ್ಷನ್ ಕೂಡ ತಪ್ಪು. ಎರಡನೇದು ನೋಡೋಣ, ಸದಸ್ಯರ ಕಾರ್ಯಗಳ ಪೂರ್ವ ನಿರ್ಧರಿತ ಪದನಾಮ ಅಂತ ಕೊಟ್ಟಿದ್ದಾರೆ. ಪೂರ್ವ ನಿರ್ಧರಿತ ಅಂದರೆ ಇದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಮುಂಚಿತವಾಗಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಎನ್ನುವುದನ್ನು ಪೂರ್ವ ನಿರ್ಧರಿತವಾಗಿ ತೆಗೆದುಕೊಂಡಿದ್ರೆ ಅದನ್ನು ಔಪಚಾರಿಕ ಅಂತ ಕರಿತೀವಿ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಪೂರ್ವ ನಿರ್ಧರಿತ ಪದನಾಮಗಳು ಇರೋದಿಲ್ಲ. ಅದಕ್ಕಾಗಿ ಇದು ಅನೌಪಚಾರಿಕ ಗುಂಪಿಗೆ ಸಂಬಂಧಿಸಿದಾಗಿ ತಪ್ಪಾಗಿರುತ್ತೆ. ಸೊ ಆಪ್ಷನ್ ಸಿ ಅನ್ನು ನೋಡೋಣ, ನಿರ್ದಿಷ್ಟ ಸಾಂಸ್ಥಿಕ ಗುರಿಗಳ ಅನ್ವೇಷಣೆ. ಸಾಂಸ್ಥಿಕ ಗುರಿಗಳ ಅನ್ವೇಷಣೆ ಅಂತ ಹೇಳಿ ಬಂದಾಗ ನಾವು ಔಪಚಾರಿಕ ಆಪ್ಷನನ್ನೇ ಕೂಡ ಏನು ಮಾಡಬೇಕಂದ್ರೆ ಆಯ್ಕೆಯನ್ನು ಮಾಡ್ಕೋಬೇಕು. ಸಾಂಸ್ಥಿಕ ಗುರಿಗಳ ಅನ್ವೇಷಣೆ ಅಂದರೆ ಇದು ಔಪಚಾರಿಕ ಗುಂಪಿಗೆ ಸಂಬಂಧಿಸಿದಾಗೆ. ಅದಕ್ಕಾಗಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಆಪ್ಷನ್ ಡಿ ನೋಡೋಣ, ಸಾಮಾಜಿಕ ಸಂಪರ್ಕದ ಅಗತ್ಯವನ್ನು ಪೂರೈಸುವಂಥದ್ದು ಇದು ಸರಿಯಾದಿದೆ. ಯಾಕಂದರೆ ಇಲ್ಲಿ ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದನ್ನು ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಯಾವುದೇ ರೀತಿಯಾದ ನಿಯಮಗಳಿರೋದಿಲ್ಲ. ಅಲ್ಲಿ ಇದನ್ನೇ ಹೇರಬೇಕು ಅನ್ನುವಂಥದ್ದು ಇಲ್ಲ. ಅದಕ್ಕಾಗಿ ಸಾಮಾಜಿಕ ಸಂಪರ್ಕ ಅಗತ್ಯತೆಗಳನ್ನು ಪೂರೈಸೋದಾದರೆ ಅದು ಸಾರ್ವಜನಿಕವಾಗಿ ನಾವು ಮಾಡುವಂಥ ಕಾರ್ಯಕ್ಷಮತೆ ಆಗಿರುತ್ತೆ. ಅದಕ್ಕಾಗಿ ಇದು ಒಂದು ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಔಪಚಾರಿಕ ಮತ್ತು ಅನೌಪಚಾರಿಕ ಗುಂಪುಗಳ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತದೆ? ಆಪ್ಷನ್ ಎ, ಔಪಚಾರಿಕ ಗುಂಪುಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಕಾರ್ಯಗಳು ಮತ್ತು ಪಾತ್ರಗಳನ್ನು ಒಳಗೊಂಡಿರುತ್ತದೆ. ನೋಡಿ, ಮೊದಲೇ ಔಪಚಾರಿಕ ಅಂದರೆ ಏನು, ನಿರ್ದಿಷ್ಟವಾದ ಗುರಿಗಳಿರ್ತವೆ. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಔಪಚಾರಿಕ ಮತ್ತು ಅನೌಪಚಾರಿಕ ಗುಂಪುಗಳ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತದೆ ಅನ್ನುವಂಥದ್ದು. ಔಪಚಾರಿಕ ಮತ್ತು ಅನೌಪಚಾರಿಕ ಗುಂಪುಗಳಿಗೆ ಸಂಬಂಧಿಸಿದ ವ್ಯತ್ಯಾಸಗಳು ನಿಮಗೆ ಗೊತ್ತಿದೆ. ಅದರಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಈ ರೀತಿಯಾಗಿದೆ, ಔಪಚಾರಿಕ ಗುಂಪುಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಕಾರ್ಯಗಳು ಮತ್ತು ಪಾತ್ರಗಳನ್ನು ಒಳಗೊಂಡಿರುತ್ತದೆ. ಆದರೆ ಅನೌಪಚಾರಿಕ ಗುಂಪುಗಳು ಎರಡೂ ಅಲ್ಲ. ಔಪಚಾರಿಕವಾಗಿ ರಚನಾತ್ಮಕ ಮತ್ತು ಸಾಂಸ್ಥಿಕವಾಗಿ ನಿರ್ಧರಿಸಲಾಗಿಲ್ಲ. ಔಪಚಾರಿಕ ಅಂದರೆ ಸ್ಪಷ್ಟವಾದ ಗುರಿ ಮತ್ತು ಕಾರ್ಯಗಳನ್ನು ಹೊಂದಿರುತ್ತೆ. ಆದರೆ ಅನೌಪಚಾರಿಕ ಎನ್ನುವಂಥದ್ದು ಇದು ಯಾವುದೇ ರೀತಿಯಾದ ಗುರಿ ಮತ್ತು ರಚನಾತ್ಮಕ ಅಥವಾ ಸಾಂಸ್ಥಿಕವಾಗಿ ನಿರ್ಧಾರವಾಗಿರುವುದಿಲ್ಲ. ಬಿ ಆಪ್ಷನ್,
ಸಾಂಸ್ಥಿಕ ಕಾರ್ಯಕ್ಷಮತೆಯ ಮೇಲೆ ಔಪಚಾರಿಕ ಗುಂಪುಗಳ ಪ್ರಭಾವ ಅನೌಪಚಾರಿಕಕ್ಕಿಂತ ಕಡಿಮೆಯಾಗಿರುತ್ತದೆ. ಆಪ್ಷನ್ ಸಿ, ಔಪಚಾರಿಕ ಗುಂಪುಗಳು ಸಾಮಾಜಿಕ ಸಂಪರ್ಕದ ಗುರಿಯನ್ನು ಅನುಸರಿಸುತ್ತವೆ, ಆದರೆ ಅನೌಪಚಾರಿಕ ಗುಂಪುಗಳು ನಿರ್ದಿಷ್ಟವಾಗಿರುತ್ತದೆ. ಅನೌಪಚಾರಿಕ ಆಪ್ಷನ್ ಡಿಯಲ್ಲಿ ಏನಿದೆ, ಅನೌಪಚಾರಿಕ ಗುಂಪುಗಳಿಗೆ ಹೋಲಿಸಿದರೆ ಔಪಚಾರಿಕ ಗುಂಪುಗಳು ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಅನೌಪಚಾರಿಕ ಅಂದರೆ ಇವಾಗ ದೇವಸ್ಥಾನ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳನ್ನೇ ನಾವು ಅನೌಪಚಾರಿಕ ಅಂದ್ಕೊಂಡಾಗ ಔಪಚಾರಿಕಕ್ಕಿಂತಲೂ ಅದು ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಅದಕ್ಕಾಗಿ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ. ಇದು ವ್ಯತ್ಯಾಸ ಅಲ್ಲ, ನಿರ್ದಿಷ್ಟವಾದ ಉತ್ತರ ಆಗಿರುತ್ತದೆ. ಅದಕ್ಕಾಗಿ ಈ ಒಂದು 4ನೇ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಯಾಕಂದರೆ ಔಪಚಾರಿಕ ಗುಂಪುಗಳು ಸ್ಪಷ್ಟವಾದ ಗುರಿ ಮತ್ತು ಕಾರ್ಯಗಳನ್ನು ಹೊಂದಿರ್ತವೆ, ಮತ್ತು ಅನೌಪಚಾರಿಕ ಗುಂಪುಗಳಂತಂದರೆ ಇಲ್ಲಿ ಯಾವುದೇ ರೀತಿಯಾದ ರಚನಾತ್ಮಕ ಮತ್ತು ಸಾಂಸ್ಥಿಕವಾಗಿ ನಿರ್ಧಾರವಾಗದೇ ಇರುವಂತಹ ಕಾರ್ಯಗಳು ಇಲ್ಲಿರ್ತವೆ. ಹಾಗಾಗಿ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. 5ನೇ ಪ್ರಶ್ನೆ, ನಾವು ಭಾಗವಾಗಿರುವ ಗುಂಪಿನ ಸಾಧನೆಗಾಗಿ ವೈಯಕ್ತಿಕ ಹೆಮ್ಮೆ ಅಥವಾ ಅಪರಾಧವನ್ನು ತೆಗೆದುಕೊಳ್ಳುವ ನಮ್ಮ ಪ್ರವೃತ್ತಿಗೆ ಡ್ಯಾಶ್ ಸಿದ್ಧಾಂತದ ಪ್ರದೇಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಒಂದು ಗುಂಪು ಸಮೂಹ ಅಂತಂದರೆ ಆ ಒಂದು ಸಮೂಹದ ಸದಸ್ಯರಾದಲ್ಲಿ ಅಲ್ಲಿ ವೈಯಕ್ತಿಕವಾದ ಹೆಮ್ಮೆ ಅಥವಾ ಅಪರಾಧವನ್ನು ನಾವು ಸ್ವೀಕಾರ ಮಾಡೋದಾದರೆ ನಮ್ಮ ಪ್ರವೃತ್ತಿಯಲ್ಲಿ ಡ್ಯಾಶ್ ಸಿದ್ಧಾಂತ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಈ ರೀತಿಯಾಗಿದೆ, ಸಾಮಾಜಿಕ ವಿನಿಮಯ. ಆಪ್ಷನ್ ಎ ಸಾಮಾಜಿಕ ವಿನಿಮಯ, ಆಪ್ಷನ್ ಬಿ ನಿರೀಕ್ಷೆ, ಆಪ್ಷನ್ ಸಿ ಸಾಮಾಜಿಕ ಗುರುತು, ಆಪ್ಷನ್ ಡಿ ಬಲವರ್ಧನೆ. ಇಲ್ಲಿ ಸಾಮಾಜಿಕ ಗುರುತು, ನಾವು ಒಂದು ಗುಂಪಿನ ಸದಸ್ಯರಾದಲ್ಲಿ ಅಲ್ಲಿ ವೈಯಕ್ತಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ವೈಯಕ್ತಿಕವಾಗಿ ಹೆಮ್ಮೆಯನ್ನು ಪಡ್ಬೋದು, ಅಥವಾ ಯಾವುದೇ ರೀತಿಯಾದ ಅಪರಾಧವನ್ನು ಕೂಡ ಮಾಡಿದರೆ ಇಲ್ಲಿ ಸಾಮಾಜಿಕವಾಗಿ ಗುರುತಿಸಿಕೊಳ್ತಾರೆ. ಅದಕ್ಕಾಗಿ ಇಲ್ಲಿ ಈ ಒಂದು ಆಪ್ಷನ್ಗೆ ಸಂಬಂಧಿಸಿದಾಗಿ ಸಾಮಾಜಿಕ ಗುರುತು ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸಮೂಹದ ಗುಂಪಿನಲ್ಲಿ ವೈಯಕ್ತಿಕವಾದ ಒಂದು ವಿಚಾರ ಮತ್ತು ಅಪರಾಧವನ್ನು ನಮ್ಮ ಪ್ರವೃತ್ತಿಯಲ್ಲಿ ಸಾಮಾಜಿಕ ಗುರುತು ಸಿದ್ಧಾಂತದ ಪ್ರದೇಶದಲ್ಲಿ ಈ ಒಂದು ವೈಯಕ್ತಿಕವಾದ ಗುಂಪಿನ ಒಂದು ಸದಸ್ಯರ ಒಂದು ಸಾಮಾಜಿಕ ಗುರುತು ಈ ಸಿದ್ಧಾಂತದ ಒಂದು ಪ್ರದೇಶವಾಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್.